Good morning, students. Yesterday's and today's class is not audible and it is not clear for you people, right? The board is not visible, so you have so many complaints. So I am doing the video of yesterday's and today's class. I am handling the subject C programming for you. So first let us know what is C programming. So C program is a language that is used to write a what? Programs. So we are using this language in order to write a programs. So firstly, let me tell you what is C programming. C programming is a language that is used to give instructions for a what? Computer or a system. So why we need a language? So ಈ language ನಮಗೆ ಏನಿಗೆ ಬೇಕು? ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದ ಇಂಟರಾಕ್ಷನ್ ಬಿಟ್ವೀನ್ ಟೂ ಪರ್ಸನ್ಸ್. ಈಗ ಎರಡು ಪರ್ಸನ್ ನಡುವೆ ಇಂಟರಾಕ್ಷನ್ ಮಾಡಬೇಕಂತ ಹೇಳಿದ್ರೆ ಸೊ ಯಾವ ಥರ ಇಂಟರಾಕ್ಷನ್ ಮಾಡ್ತೀರಾ? ಸೊ ಬೈ ಯೂಸಿಂಗ್ ಸಮ್ ಲ್ಯಾಂಗ್ವೇಜ್, ರೈಟ್? ಈಗ ಫಾರ್ ಎಕ್ಸಾಂಪಲ್ now I am going to interact with you people by using a language what? English. So English is a language we are using. So if I am using a English means in order to interact with you people, the English must be understandable by you people also. ಗಾಟ್. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅಥವಾ ಇಂಟರಾಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಯಾವ ಥರ ಇಂಟ್ರಾಕ್ಷನ್ ಮಾಡ್ತೀವಿ, ನಾವು ಯಾವ ಥರ ಮಾತಾಡ್ತೀವಿ, ನಾವು ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡಿ ಮಾತಾಡ್ತೀವಿ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಯೂಸ್ ಇಂಗ್ಲೀಷ್ ಆರ್ ಕನ್ನಡ, ಹಿಂದಿ, ತಮಿಳ್, ಮಲಯಾಳಂ, ಲೈಕ್ ದಟ್ ಐ ಹ್ಯಾವ್ ಸೋ ಮೆನಿ ಲ್ಯಾಂಗ್ವೇಜ್, ರೈಟ್? ಬಟ್ ನಾನು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ನಾನು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು, ಯಾವ ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗುತ್ತೆ, ನಿಮಗೆ ಅರ್ಥ ಆಗೋವಂಥ ಲ್ಯಾಂಗ್ವೇಜಲ್ಲಿ ನಾನು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು. ಈಗ ನಾನು ಹೇಳ್ತಾ ಇರೋವಂಥ ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗಲ್ಲ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್ ಬೈ ಇಂಟ್ರಾಕ್ಟಿಂಗ್ ವಿತ್ ಯು ಪೀಪಲ್. ಅರ್ಥ ಆಗ್ತಿದೆಯಾ? ಈಗ ನಿಮಗೆ ಇಂಗ್ಲೀಷ್ ಗೊತ್ತಿದೆ ಅಂತ ಹೇಳಿದರೆ ಈಗ ನಾನು ಇಂಗ್ಲೀಷಲ್ಲಿ ಇಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ ನಿಮಗೆ ಇಂಗ್ಲೀಷ್ ಗೊತ್ತಿರಬೇಕು. ಸೊ ಇವಾಗ ವಾಟ್ ಎವರ್ ದ ಮ್ಯಾಟರ್ ಐ ಆಮ್ ಟೆಲ್ಲಿಂಗ್ ದಟ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಬೈ ಯು. ಬಟ್ ಇಫ್ ದ ಲ್ಯಾಂಗ್ವೇಜ್ ಇಸ್ ನಾಟ್ ನೌನ್ ಮೀನ್ಸ್ ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ರೈಟ್? ಸೊ ಲೈಕ್ ದಟ್ ಓನ್ಲಿ ಇಫ್ ಐ ವಾಂಟ್ ಟು ಇಂಟ್ರ್ಯಾಕ್ಟ್ ವಿತ್ ಅ ಸಿಸ್ಟಮ್, ನಾನು ಸಿಸ್ಟಮ್ ಜೊತೆಗೆ ನಾನು ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅಲ್ಲಿ ನನಗೆ ಒಂದು ಲ್ಯಾಂಗ್ವೇಜ್ ಬೇಕು ದಟ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡಬಲ್ ಬೈ ದ ವಾಟ್? ಸಿಸ್ಟಮ್ ಜೊತೆಗೆ ನಾನು ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ಐ ವಾಂಟ್ ಟು ಇಂಟ್ರ್ಯಾಕ್ಟ್ ವಿತ್ ಅ ಲ್ಯಾಂಗ್ವೇಜ್ ದಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಬೈ ದ ವಾಟ್? ಸಿಸ್ಟಮ್. ವೈ ವಿ ವಾಂಟ್ ಟು ಇಂಟರಾಕ್ಟ್ ವಿತ್ ದ ಸಿಸ್ಟಮ್? ನಾವು ಸಿಸ್ಟಮ್ ಜೊತೆಗೆ ಯಾಕೆ ಇಂಟರಾಕ್ಟ್ ಮಾಡಬೇಕು? ಈಗ ಸಿಸ್ಟಮ್ ಜೊತೆಗೆ ನಾನು ಏನಕ್ಕೆ ಇಂಟರಾಕ್ಟ್ ಮಾಡಬೇಕಂತ ಹೇಳಿದ್ರೆ ಕಂಪ್ಯೂಟರ್ ಅಥವಾ ಸಿಸ್ಟಮ್ಗೆ ಅದರದೇ ಆದಂಥ ಓನ್ ಇಂಟೆಲಿಜೆನ್ಸಿ ಇರಲ್ಲ. ಅದು ತನ್ನಷ್ಟಕ್ಕೆ ಏನು ಮಾಡಲ್ಲ, ಆಪ್ರೇಷನ್ಸ್ನ ಪರ್ಫಾರ್ಮ್ ಮಾಡಲ್ಲ. ವಿ ವಾಂಟ್ ಟು ಆಪ್ರೇಟ್ ಇಟ್ ಅಲ್ವಾ? ಈಗ ಕಂಪ್ಯೂಟರಲ್ಲಿ ನಾನೇನೋ ಒಂದು ಆಪ್ರೇಷನ್ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ನಾನೇನು ಮಾಡಬೇಕು? ಆಪ್ರೇಟ್ ಮಾಡಬೇಕು. ಆ ಸಿಸ್ಟಮ್ನ ನಾನು ಯೂಸ್ ಮಾಡಬೇಕು. ಸಿಸ್ಟಮ್ನ ನಾನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ತನ್ನಷ್ಟಕ್ಕೆ ತಾನು ಆಪ್ರೇಟ್ ಮಾಡಲ್ಲ. ಸೊ ಐ ವಾಂಟ್ ಟು ಆಪ್ರೇಟ್ ದಟ್ ಸಿಸ್ಟಮ್ ಇನ್ ಆರ್ಡರ್ ಟು ವಾಟ್? ಡೂ ಅ ಪರ್ಟಿಕ್ಯುಲರ್ ಟಾಸ್ಕ್. ಆ ಟಾಸ್ಕ್ನ ನಾನು ಮಾಡಬೇಕು ಅಂತ ಹೇಳಿದ್ರೆ ನಾನು ಆ ಸಿಸ್ಟಮ್ನ ಆಪ್ರೇಟ್ ಮಾಡಬೇಕು. ಈಗ ಆಪ್ರೇಟ್ ಯಾವ ಥರ ಮಾಡ್ತೀರಾ? ಐ ವಾಂಟ್ ಟು ಗಿವ್ ಅ ಇನ್ಸ್ಟ್ರಕ್ಷನ್ಸ್ ಟು ದ ವಾಟ್? ಕಂಪ್ಯೂಟರ್. ಈಗ ನಾನೇನೋ ಒಂದು ಟಾಸ್ಕ್ ಪರ್ಫಾರ್ಮ್ ಮಾಡಬೇಕಂತ ಹೇಳಿದ್ರೆ ನಾನು ಆ ಇನ್ಸ್ಟ್ರಕ್ಷನ್ನ ಸಿಸ್ಟಮ್ಗೆ ಕೊಡಬೇಕು, ಏನು ಟಾಸ್ಕ್ ಪರ್ಫಾರ್ಮ್ ಮಾಡಬೇಕಂತ. ಫಾರ್ ಎಕ್ಸಾಂಪಲ್ ಅಸ್ಯೂಮ್ ದ್ಯಾಟ್ ಇನ್ ದ ಸಿಸ್ಟಮ್ ಅಥವಾ ಇನ್ ದ ಕಂಪ್ಯೂಟರ್ ಐ ವಾಂಟ್ ಟು ಕ್ಯಾಲ್ಕುಲೇಟ್ ಸಮಥಿಂಗ್. ಈಗ ನಾನೇನೋ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಫೈಂಡ್ ಔಟ್ ವಾಟ್ ಈಸ್ ದ ರಿಸಲ್ಟ್ ಆಫ್ 2+3. ಈಗ 2+3 ನಾನು ರಿಸಲ್ಟ್ನ ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ 2+3 ನಾನು ರಿಸಲ್ಟ್ನ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ ದಿಸ್ ಈಸ್ ದ ಇನ್ಸ್ಟ್ರಕ್ಷನ್ ಐ ಆಮ್ ಗಿವಿಂಗ್ ಫಾರ್ ದ ಸಿಸ್ಟಮ್. ದಟ್ ಈಸ್ 2+3 ಅಂತ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಇಟ್ ವಿಲ್ ಗಿವ್ ಅ ರಿಸಲ್ಟ್ ವಾಟ್? 5. ಸೊ ಇಟ್ ಈಸ್ ಗೋಯಿಂಗ್ ಟು ಗಿವ್ ಅ ರಿಸಲ್ಟ್ ವಾಟ್? 5. ಈಗ ಅದು ತನ್ನಷ್ಟಕ್ಕೆ ತಾನು 5 ಅಂತ ಆಪ್ರೇಷನ್ ರಿಸಲ್ಟ್ ಕೊಡೋದಿಲ್ಲ. ಸೊ ಆಫ್ಟರ್ ಗಿವಿಂಗ್ ದ ಇನ್ಸ್ಟ್ರಕ್ಷನ್ ಆ್ಯಸ್ ಅ 2+3, ಈಗ ನಾನು 2+3 ಅಂತ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ it is going to give the result. Understood? So for that purpose, so in order to interact with the system I need some languages. So in that C programming is one of the example of a language so that is used to interact with the what? System. But whatever the C programming we have is C programming language ali, so we are going to use the different characters. ನಾವು ಡಿಫ್ರೆಂಟ್ ಕ್ಯಾರೆಕ್ಟರ್ ಸೆಟ್ನ ಯೂಸ್ ಮಾಡ್ತೀವಿ. ಸೊ ಐ ವಾಂಟ್ ಟು ಯೂಸ್ ದಟ್ ಕ್ಯಾರೆಕ್ಟರ್ಸ್ ಓನ್ಲಿ ಇನ್ ಆರ್ಡರ್ ಟು ಕನ್ಸ್ಟ್ರಕ್ಟ್ ಅ ವಾಟ್? ಇನ್ಸ್ಟ್ರಕ್ಷನ್. ಆ ಇನ್ಸ್ಟ್ರಕ್ಷನ್ಸನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕಂತ ಹೇಳಿದ್ರೆ ನಾನು ಆ ಸಿ ಪ್ರೋಗ್ರಾಮಿಂಗ್ದು ಕ್ಯಾರೆಕ್ಟರ್ ಸೆಟ್ ಅಂತ ಇರುತ್ತೆ, ಆ ಕ್ಯಾರೆಕ್ಟರ್ ಸೆಟ್ಟಲ್ಲಿ ಇರುವಂಥ ಕ್ಯಾರೆಕ್ಟರ್ಸ್ನ ಮಾತ್ರ ಏನು ಮಾಡೋಕ್ಕಾಗುತ್ತೆ? ಯೂಸ್ ಮಾಡೋಕ್ಕಾಗುತ್ತೆ. ಬಟ್ ವಾಟ್ ಎವರ್ ದಿಸ್ ಲ್ಯಾಂಗ್ವೇಜ್ ಐ ಆಮ್ ರೈಟಿಂಗ್ ಹಿಯರ್,
ಈ ಲ್ಯಾಂಗ್ವೇಜ್ ನಾನು ಏನು ರೈಟ್ ಮಾಡ್ತೀನಿ, ಒನ್ಸ್ ಐ ಗಿವ್ ದಟ್ ಇನ್ಸ್ಟ್ರಕ್ಷನ್ ಟು ದ ಸಿಸ್ಟಮ್, ಆಲ್ ದೋಸ್ ಇನ್ಸ್ಟ್ರಕ್ಷನ್ಸ್ ವಿಲ್ ಬಿ ಕನ್ವರ್ಟೆಡ್ ಟು ಅ ವಾಟ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ದಿಸ್ ಈಸ್ ಒನ್ ಆಫ್ ದ ಲ್ಯಾಂಗ್ವೇಜ್ ವಿ ಹ್ಯಾವ್, ದಟ್ ಈಸ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. So machine level language is the only language that can be understandable by the system. ಸಿಸ್ಟಮ್ಗೆ ಅರ್ಥ ಆಗುವಂಥ ಒಂದೇ ಲ್ಯಾಂಗ್ವೇಜ್ ಅಂದರೆ ಅದು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ನಾವು ಯಾವ ಥರ ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರೆ, ಬೈ ಯೂಸಿಂಗ್ ಓನ್ಲಿ 2 ಕ್ಯಾರೆಕ್ಟರ್ಸ್, ಒನ್ ಈಸ್ 0 ಆ್ಯಂಡ್ ಅನದರ್ ಈಸ್ 1. ಬೈ ಯೂಸಿಂಗ್ 0 ಆ್ಯಂಡ್ 1, 0 ಮತ್ತು 1 ಈ ಎರಡು ಕ್ಯಾರೆಕ್ಟರ್ಸ್ನ ಯೂಸ್ ಮಾಡಿ ಐ ಆಮ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದ ಇನ್ಸ್ಟ್ರಕ್ಷನ್ಸ್ ಅಥವಾ ಸ್ಟೇಟ್ಮೆಂಟ್ಸ್ ಇನ್ ದ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಈ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ನಾನು ಇನ್ಸ್ಟ್ರಕ್ಷನ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ 0 ಮತ್ತು 1 ಎರಡೇ ಕ್ಯಾರೆಕ್ಟರ್ಸ್ನ ನಾನು ಯೂಸ್ ಮಾಡೋಕ್ಕಾಗೋದು. ಸೊ ದಿಸ್ ಈಸ್ ದ ಓನ್ಲಿ ಲ್ಯಾಂಗ್ವೇಜ್ ದಟ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡಬಲ್ ಬೈ ದ ಕಂಪ್ಯೂಟರ್. ಅದರ್ವೈಸ್ ನನ್ ಆಫ್ ದ ಲ್ಯಾಂಗ್ವೇಜಸ್ ವಿಲ್ ಬಿ ಅಂಡರ್ಸ್ಟ್ಯಾಂಡಬಲ್ ಬೈ ದ ಕಂಪ್ಯೂಟರ್. ಬಟ್ ಈಗ ನಾನು ಸಿ ಪ್ರೋಗ್ರಾಮಿಂಗಲ್ಲಿ ಇನ್ಸ್ಟ್ರಕ್ಷನ್ಸ್ ಬರೀತೀನಿ ಅಂತ ಹೇಳಿದ್ರೆ, ಆ ಸಿ ಪ್ರೋಗ್ರಾಮಿಂಗಲ್ಲಿ ಇನ್ಸ್ಟ್ರಕ್ಷನ್ಸ್ ಬರೀಬೇಕಾದ್ರೆ ಏನೇನು ಇನ್ಸ್ಟ್ರಕ್ಷನ್ಸ್ ಬರೆದಿರ್ತೀರಾ ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಎಲ್ಲ ಇನ್ಸ್ಟ್ರಕ್ಷನ್ಸು ಇಟ್ ವಿಲ್ ಬಿ ಕನ್ವರ್ಟೆಡ್ ಫಾರ್ ಅ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ನಾವು ಏನಕ್ಕೆ ಈ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲೇ ನಾವು ಇನ್ಸ್ಟ್ರಕ್ಷನ್ಸ್ನ ಬರಿಬೋದು, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ಫಾರ್ ದ ಹ್ಯೂಮನ್ ಬೀಯಿಂಗ್ಸ್ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ಓನ್ಲಿ 0s ಆ್ಯಂಡ್ 1s ಕಷ್ಟ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಕಂಪ್ಯೂಟರ್ಗೇನೋ ಇನ್ಸ್ಟ್ರಕ್ಷನ್ ಕೊಡಬೇಕು, 2 ಅಂತ ನಾನು ಇನ್ಸ್ಟ್ರಕ್ಷನ್ ಕೊಡಬೇಕು ಸಿಸ್ಟಮ್ಗೆ. 2ದು ಬೈನರಿ ಫಾರ್ಮ್ಯಾಟ್ ಅಥವಾ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಫಾರ್ಮ್ಯಾಟ್ ಏನಂತ ಹೇಳಿದ್ರೆ 0 1 0 ಮತ್ತೆ 1 ಅಂತ ಕೊಡಬೇಕು, 21 ಅಂತ ಕೊಡಬೇಕು ಅಂದ್ಕೊಳ್ಳಿ. ಅಗೇನ್ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ 0 0 1 like this. Understood? 1 is represented as 0 0 1 and 2 is represented as 0 1 0. So if the instruction is small, instruction ಏನಾದರೂ small ಆದರೆ it is easy to remember for the human beings. But if the instruction is very large, ಈ 0s and 1s ಫಾರ್ಮ್ಯಾಟಲ್ಲೇ ನಮಗೆ ಇನ್ಸ್ಟ್ರಕ್ಷನ್ಸ್ ಬರೆಯೋಕ್ಕೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಆಫ್ಟರ್ ದಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇನ್ಸ್ಟ್ರಕ್ಷನ್. ಬಟ್ ದಿಸ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡಬಲ್ ಬೈ ದ ವಾಟ್ ಸಿಸ್ಟಮ್. ಸೊ ಅದಕ್ಕೆ ನಮಗೆ ಈಸಿ ಆಗಲಿ ಅಂತ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇಂಗ್ಲೀಷ್ ಸೆಂಟೆನ್ಸಸ್ ಫಾರ್ಮಲ್ಲಿ ನಾವೇನು ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ನ ಪ್ರೊವೈಡ್ ಮಾಡ್ತೀವಿ. ಇಂಗ್ಲೀಷ್ ಸೆಂಟೆನ್ಸಸ್ ಫಾರ್ಮಲ್ಲಿ ನಾವೇನು ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ನ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ that instruction is converted to machine language when we pass on to a what, computer. ನಾವು ಕಂಪ್ಯೂಟರ್ಗೆ ನಮ್ಮ ಲ್ಯಾಂಗ್ವೇಜಲ್ಲಿ ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತೀವಿ ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಯಾವ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಆಗುತ್ತೆ, ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಆಗುತ್ತೆ. So these are the things you are going to study in your other subject, that is fundamentals of information technology, that is FIT. So just I told the basics of this. Now let me know what is program. Program in the sense it is set of instructions. Set of instructions. Program ಅಂತ ಹೇಳಿದ್ರೆ set of instruction. ಒಂದು ಪ್ರೋಗ್ರಾಮಲ್ಲಿ ನಮಗೆ ಡಿಫ್ರೆಂಟ್ ಲೈನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ಸ್ನೆಲ್ಲ ನಾವೇನಂತ ಹೇಳ್ತೀವಿ, ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ನೀವೆಲ್ಲ ಸಾಫ್ಟ್ವೇರ್ ಅಂತ ಒಂದು ವರ್ಡ್ ಕೇಳಿರ್ತೀರಾ. ಸಾಫ್ಟ್ವೇರ್ ಅಂದರೆ ಏನು, ಇಟ್ ಈಸ್ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್. ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್. ಪ್ರೋಗ್ರಾಮ್ ಅಂದರೆ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಸಾಫ್ಟ್ವೇರ್ ಅಂತ ಹೇಳಿದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಡಿಫ್ರೆಂಟ್ ಸಾಫ್ಟ್ವೇರ್ಸ್ ಎಕ್ಸಾಂಪಲ್ ಕೇಳಿರ್ಬೋದು ಅಲ್ವಾ, MS ಆಫೀಸ್ ಅಂತ ಇರುತ್ತೆ, ಅಥವಾ ನೀವು ಡಿಫ್ರೆಂಟ್ ಗೇಮ್ಸ್ ಆಡ್ತೀರಾ, ಗೇಮಿಂಗ್ ಸಾಫ್ಟ್ವೇರ್ಸ್ ಇರುತ್ತೆ, ಆ್ಯಂಡ್ ಆಡಿಯೋ ಪ್ಲೇಯರ್ಸ್ ಇರುತ್ತೆ, ವಿಡಿಯೋ ಪ್ಲೇಯರ್ಸ್ ಇರುತ್ತೆ, ಅದೆಲ್ಲ ಸಾಫ್ಟ್ವೇರ್ಸ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಮಾರ್ಟ್ ಫೋನ್ಸಲ್ಲಿ ಯೂಸ್ ಮಾಡ್ತೀರಲ್ಲ, ಯಾವ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ ಅ ಕ್ರೋಮ್ ಯೂಸ್ ಮಾಡ್ತೀರಾ, ವಾಟ್ಸಪ್ ಯೂಸ್ ಮಾಡ್ತೀರಾ, ಆ್ಯಂಡ್ ಯೂಟ್ಯೂಬ್. ದೋಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಫಾರ್ ವಾಟ್, ಸಾಫ್ಟ್ವೇರ್ಸ್. ಆ ಸಾಫ್ಟ್ವೇರ್ಸಲ್ಲಿ ಏನಿರುತ್ತೆ, ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಇರುತ್ತೆ. ಒಂದೊಂದು ಪ್ರೋಗ್ರಾಮಲ್ಲಿ ಏನಿರುತ್ತೆ, ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ದ್ಯಾಟ್ ಐ ವಾಂಟ್ ಟು ಆ್ಯಡ್ 2 ನಂಬರ್ಸ್. 2 ನಂಬರ್ನ ನಾನು ಆ್ಯಡ್ ಮಾಡಬೇಕು. ಈಗ 2 ನಂಬರ್ನ ಆ್ಯಡ್ ಮಾಡೋಕ್ಕೆ ಏನೇನು ಸ್ಟೆಪ್ಸ್ ಬರಿಬೋದು ನೀವು. ಈಗ ಸ್ಟೆಪ್ 1, ಪ್ರೊವೈಡ್ 2 ನಂಬರ್ಸಾ ಅಥವಾ ಇನ್ಪುಟ್ 2 ನಂಬರ್ಸ್. 2 ನಂಬರ್ನ ನನಗೆ ಆ್ಯಡ್ ಮಾಡಬೇಕಂದ್ರೆ